ಇನ್ನು ಹಾಗೆ ಹಾಸನದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆ ಆರ್ಭಟದಿಂದಾಗಿ ಕೆಲವೊಂದಷ್ಟು ಅವಾಂತರಗಳಾಗಿರುವಂಥದ್ರ ಬಗ್ಗೆಯೂ ಕೂಡ ವರದಿಯಾಗ್ತಾ ಇದೆ. ಒಂದು ಲಾರಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿದೆ. ಇದು ಮಳೆಯಿಂದಾಗಿ ಆಗಿರುವಂತಹ ಅಪಘಾತ ಅಂತೇಳಿ ಈಗ ಹೇಳಲಾಗ್ತಾ ಇದೆ. ಹಾಸನದ ಸಕಲೇಶಪುರದ ಆನೆಮಹಲ್ ಬಳಿ ಆಗಿರುವಂತಹ ಒಂದು ಅಪಘಾತ ಇದು. ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ನೋಡಿ, ಒಂದು ಡಿವೈಡರ್ಗೆ ನುಗ್ಗಿರುವಂತಹ ಲಾರಿ, ಇದ್ದಕ್ಕಿದ್ದಂತೆ ಸುರಿದಂತಹ ಒಂದು ಭಾರೀ ಮಳೆ ಜೊತೆಗೆ ಬಿರುಗಾಳಿ ಸಹಿತ ಆದಂಥ ಒಂದು ಮಳೆಯಿಂದಾಗಿ ಬಹುಶಃ ಆ ಚಾಲಕನಿಗೆ ನಿಯಂತ್ರಣ ತಪ್ಪಿದೆ. ಸೊ ಹಾಗಾಗಿ ಆತನಿಗೆ ಮುಂದೆ ರಸ್ತೆಯೂ ಕೂಡ ಗೊತ್ತಾಗಿಲ್ಲ, ಹೇಗೆ ಎಲ್ಲಿಗೆ ಹೋಗಬೇಕು ಅಂತೇಳಿ. ತಕ್ಷಣಕ್ಕೆ ಆತ ರೈಟ್ ಎಳೆದಿದ್ದಾನೆ. ಸೊ ಹಾಗಾಗಿ ನೋಡಿ, ಒಂದು ಡಿವೈಡರ್ಗೆ ಗುದ್ದಿ ಸದ್ಯಕ್ಕೆ ಆ ಲಾರಿ ನಿಂತಿದೆ. ನಾವು ಪ್ರತಿನಿಧಿ ಮಂಜುನಾಥ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಏನು ಪಶ್ಚಿಮ ಘಟ್ಟ ಪ್ರದೇಶದ ಸಕಲೇಶಪುರ ಭಾಗದಲ್ಲಂತೂ ಬಿರುಗಾಳಿ ಸಹಿತವಾಗಿ ಅಬ್ಬರಿಸಿ ಮಳೆ ಸುರಿತಾ ಇದೆ. ಅದರಿಂದಾಗಿ ಸಾಕಷ್ಟು ಅವಘಡಗಳಾಗ್ತದೆ. ಈಗಷ್ಟೇ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏನು ಲಾರಿಯೊಂದು ಚಾಲಕ ನಿಯಂತ್ರಣ ತಪ್ಪಿ ರಸ್ತೆಯ ಡಿವೈಡರ್ಗೆ ಗುದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ದೊಡ್ಡ ಅನಾಹುತವೇ ತಪ್ಪಿದೆ ಅಂತಲೇ ಹೇಳ್ಬೋದು. ಈಗ ಕೆಲವು ನಿಮಿಷಗಳ ಹಿಂದೆ ಏನು ಮಂಗಳೂರು ಕಡೆಯಿಂದ ಇಟ್ಟಿಗೆಯನ್ನು ಲೋಡ್ ಮಾಡಿಕೊಂಡು ಸಕಲೇಶಪುರ ಕಡೆಗೆ ಬರ್ತಿದ್ದಂಥ ಲಾರಿ ಇದು ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಚಾಲಕನ ನಿಯಂತ್ರಣವನ್ನು ತಪ್ಪಿ ರಸ್ತೆಯ ಎರಡು ಪಥದ ನಡುವೆ ಇರ್ತಕ್ಕಂಥ ಡಿವೈಡರ್ಗೆ ಡಿಕ್ಕಿ ಆಗಿದೆ. ಸೊ ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಅಂತಕ್ಕಂಥದ್ದಷ್ಟೇ ಸಮಾಧಾನ. ನೋಡ್ತಾ ಇದ್ವಿ, ಕಂಪ್ಲೀಟಾಗಿ ಅಲ್ಲಿಂದ ಸುಮಾರು ಒಂದು 20 ಮೀಟ್ರ್ ಉದ್ದಕ್ಕೆ ಡಿವೈಡರ್ಗೆ ಗುದ್ದುಕೊಂಡೇ ಲಾರಿ ಮುಂದೆ ಬಂದಿದೆ. ಸೊ ತಕ್ಷಣಕ್ಕೆ ಲಾರಿ ಚಾಲಕ ನಿಲ್ಲಿಸಿದ್ದಾನೆ. ಇದು ಹೇಗಾಯಿತು, ಅನಾಹುತ ಹೇಗಾಗಿದೆ ಅಂತಕ್ಕಂಥದ್ದು ಮತ್ತಷ್ಟೇ ಗೊತ್ತಾಗಬೇಕಾಗಿದೆ. ನೀವು ಲಾರಿ ಡ್ರೈವರ್, ಏನಾಯಿತು, ಎಷ್ಟೊತ್ತಿಗಾಯ್ತು, ಹೇಗಾಯಿತು? ಅದು ಮಳೆಯಲ್ಲಿ ಇದು ಬರೋ ಟೈಮಲ್ಲಿ ಆಕ್ಸಲ್ ಕಟ್ ಆಯಿತೆ, ಎಂಡ್ಸ್ ರಾಡ್ ಕಟ್ ಆಯಿತು ಅಷ್ಟೇ. ಅದೇನು ಯಾರಿಗೂ ಏನು ಏಟು ಆಗಿಲ್ಲ ಅಷ್ಟೇ. ನಾವು ಆದರೂ ಕಾರ್ ಮುಂದೆ ಆಪೋಸಿಟ್ ಕಾರ್ ಇತ್ತು, ಅವರಿಗೆ ಉಳಿಸೋಕ್ಕೋಸ್ಕರ ನಾವು ಒಂಚೂರು ಅವಾಯ್ಡ್ ಮಾಡಿದ್ವಿ. ಅವರು ಸ್ವಲ್ಪ ಚಮ್ಮಕ್ ಕೊಟ್ಟವ್ರೆ ನಮಗೂ. ಈ ಕಡೆ ರೈಟಿಗೆ ಒಂದು ಸತಿ ಲೆಫ್ಟಿಗೆ ಒಂದು ಸತಿ ಬರೋದು ಹೋಗೋದಾಗ ಅದೇ ಥರ ಮಾಡಿ ಅಲ್ಲಿಂದ ನಾವು ಅವಾಯ್ಡ್ ಮಾಡಿದ್ದೀವಿ. ಸ್ವಲ್ಪ ಈಗ ಮಳೆ ಇರುವಾಗ ರೋಡ್ ಕೂಡ ಜಾರುತ್ತೆ ಸ್ವಲ್ಪ ಅಲ್ವಾ? ಈಗ ಕಾಂಕ್ರೀಟ್ ರೋಡ್ ಇದು ಜಾರುತ್ತೆ, ಆಲ್ಮೋಸ್ಟ್ ಜಾರುತ್ತೆ. ಅಲ್ಲೊಂದು ಹಂಸ ಆಗ್ತಿದ್ರು ಅವಾಯ್ಡ್ ಆಯ್ತವೆ ಗಾಡಿಗಳು ಅಷ್ಟೇ, ಇನ್ನೇನು ಯಾರಿಗೂ ಏನೂ ಆಗಿಲ್ಲ, ಯಾರು ಪ್ರಾಣಕ್ಕೆ ಏನೂ ಆಗಿಲ್ಲ. ಕಾರವನ್ನು ನಿಲ್ಲಿಸ್ದಂಗೆ ಹೋಗಿದ್ದಾರೆ ಅಷ್ಟೇ. ಇದು ಮಳೆ ಬರ್ತಾನೆ ಇದೆ. ಸೊ ಹಾಗಾಗಿ ಇದು ಕಾಂಕ್ರೀಟ್ ರಸ್ತೆ ಬೇರೆ, ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಜೊತೆಗೆ ಗುಂಡಿಯಾದವರೆಗೂ ಕೂಡ ಕಾಂಕ್ರೀಟ್ ರಸ್ತೆ ಇದೆ. ಸೊ ಈಗಲೂ ಕೂಡ ಮಳೆ ದೋ ಅಂತ ಸುರಿತಾ ಇದೆ. ಇದರ ನಡುವೆ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಸೊ ಈ ಲಾರಿ ಸದ್ಯಕ್ಕೆ ಏನು ಚಾಲಕ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಅಂತಕ್ಕಂಥದ್ದಷ್ಟೇ ಸಮಾಧಾನ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಇನ್ನು ಹಾಸನದಲ್ಲೂ ಕೂಡ ಈ ಹಾಸನದ ಮಲೆನಾಡು ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ. ಸಕಲೇಶಪುರದ ದೊಡ್ಡ ತಪ್ಪಲು ಬಳಿ ಒಂದು ಮರ ಧರೆಗುರುಳಿದೆ. ಒಂದು ಬದಿಯ ರಸ್ತೆಯೇ ಸಂಪೂರ್ಣವಾಗಿ ಬಂದ್ ಆಗ್ತಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆ ಮೇಲೆ ಬಿದ್ದಂತಹ ಮರವನ್ನ ತೆರವು ಮಾಡೋದಕ್ಕೆ ಕಾರ್ಮಿಕರು ಕೂಡ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ. ಇಂಥ ಒಂದಷ್ಟು ಅನಾಹುತಗಳಂತೂ ಆಗ್ತಾನೆ ಇರುತ್ತೆ, ವರದಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಮಳೆ ಬರಲೇಬೇಕು, ಮಳೆ ಇಲ್ದಲೇ ಪರಿತಪಿಸಬೇಕಾಗುತ್ತೆ. ಬರಗಾಲದ ಪರಿಸ್ಥಿತಿ ಉಂಟಾಗುವಂತಹ ಒಂದು ಸಂದರ್ಭ ಇತ್ತು. ಬಟ್ ಅಟ್ಲೀಸ್ಟ್ ಈಗ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಈ ಥರದ ಒಂದಷ್ಟು ತೊಂದರೆಗಳು ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನೋಡಿ, ಈಗ ದೃಶ್ಯದಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಸಕಲೇಶಪುರದ ದೊಡ್ಡ ತಪ್ಪಲು ಪ್ರದೇಶ ಇದು. ಅಲ್ಲಿ ರಸ್ತೆಗೇನೆ ಅಡ್ಡಲಾಗಿ ಬಿದ್ದಂಥ ಒಂದು ಮರ. ತಕ್ಷಣಕ್ಕೆ ಅಲ್ಲಿದ್ದಂಥ ಕಾರ್ಮಿಕರನ್ನು ಕರೆಸಿ ಮರವನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅಲ್ಲಿ ಸಂಚಾರಕ್ಕೂ ಕೂಡ ಅಡಚಣೆ ಆಗಿತ್ತು. ಅದಾದ ನಂತರ ಈಗ ಸಂಚಾರ ಸರಾಗವಾಗಿ ನಡೀತಾ ಇದೆ. ನಾವು ಪ್ರತಿನಿಧಿ ಮಂಜುನಾಥ್ ಈಗ ಅಲ್ಲಿಂದ ಪ್ರತ್ಯಕ್ಷ ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕೈಕೊಟ್ಟಿದ್ದಂಥ ಮುಂಗಾರು ಮಳೆ ಕಳೆದ 4-5 ದಿನಗಳಿಂದ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ಅತ್ಯಂತ ದೊಡ್ಡ ಪ್ರಮಾಣದ ಬಿರುಗಾಳಿ ಸಹಿತವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಾಕಷ್ಟು ಕಡೆ ಅವಘಡಗಳು ಸಂಭವಿಸ್ತಿದೆ. ನಾವೀಗ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿಘಾಟ್ನ ದೊಡ್ಡ ತಪ್ಪಲ ಸಮೀಪ ಇದೆ, ನಾವು ನೋಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಒಂದು ರಸ್ತೆಗೆ ಮರ ಉರುಳಿ ಬಿದ್ದು ಒಂದು ಪಥದ ವಾಹನ ಸಂಚಾರ ಸ್ಥಗಿತ ಆಗಿದೆ. ನಾವು ನೋಡ್ತಾ ಇದ್ದೇನೆ, ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇಲ್ಲ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕಳೆದ 2-3 ವರ್ಷಗಳ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಾಯಿದ್ದು ದೊಡ್ಡ ತಪ್ಪಲು ಅಂತಕ್ಕಂಥ ಪ್ರದೇಶದಲ್ಲಿ ಈ ಬಾರಿ ಬಹುತೇಕ 4 ಪಥದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ಆಗಿದೆ. ಆದರೂ ಕೂಡ ಏನು ಕಡಿದಾಗಿ ಮಣ್ಣನ್ನು ಅಂದರೆ ಗುಡ್ಡವನ್ನು ಕಡಿದು ರಸ್ತೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿದ್ದ ದೊಡ್ಡ ದೊಡ್ಡ ಮರಗಳು ಗಾಳಿಗೆ ರಸ್ತೆಗೆ ಉರುಳು ಬೀಳ್ತಾ ಇದ್ದಾವೆ. ಸೊ ಹಾಗಾಗಿ ಒಂದು ರಸ್ತೆ ಸಂಚಾರ ಈ ಒಂದು ಪಥ ರಸ್ತೆ ಸಂಚಾರ ಸ್ಥಗಿತ ಆಗಿದೆ. ನಾವು ನೋಡ್ತಾ ಇದ್ದೀವಿ, ವಾಹನ ಸವಾರರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲಿ
ಆ ರಸ್ತೆಗೆ ಅಡ್ಡಲಾಗಿ ಒಂದು ಅಂದರೆ ತಡೆಯನ್ನು ಇಟ್ಟಿದ್ರೂ ಕೂಡ ಮಾಹಿತಿ ಇಲ್ಲದಿರ್ತಕ್ಕಂಥ ವಾಹನ ಸವಾರರು ಕೆಲವರು ಬರ್ತಾ ಇದ್ದಾರೆ. ಸೊ ಬಂದು ವಾಪಸ್ ತೆರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಂತೂ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಗಾಳಿಯ ಜೊತೆಗೆ ಶಿರಾಡಿ ಘಾಟ್ ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರ್ತಕ್ಕಂಥ ಶಿರಾಡಿ ಘಾಟ್ನ ಮಾರನಹಳ್ಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 90 ಮಿಲಿಮೀಟರ್ ಮಳೆಯಾಗಿದೆ. ನಿನ್ನೆ ಕೂಡ ಸುಮಾರು 80 ಮಿಲಿಮೀಟರ್ ಮಳೆಯಾಗಿತ್ತು. ಅದರ ಹಿಂದಿನ ದಿನ ಕೂಡ 74 ಮಿಲಿಮೀಟರ್ ಮಳೆಯಾಗಿತ್ತು. ವಿಶೇಷವಾಗಿ ಶಿರಾಡಿ ಘಾಟ್ನ ಏನು ಪಶ್ಚಿಮ ಘಟ್ಟ ಪ್ರದೇಶ ಇದೆ ಈ ಭಾಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಮಳೆ ಜೊತೆಗೆ ಬಿರುಗಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತಗಳು, ರಸ್ತೆಗೆ ಮರ ಉರುಳಿ ಬೀಳ್ತಕ್ಕಂಥದ್ದು, ವಿದ್ಯುತ್ ಕಂಬಗಳು ರಸ್ತೆಗೆ ಉರುಳಿ ಬೀಳ್ತಕ್ಕಂಥ ಘಟನೆಗಳು ಪದೇ ಪದೇ ಆಗ್ತಾ ಇದ್ದಾವೆ. ಸೊ ಈ ಬಾರಿ ಬಹುತೇಕ ಜೂನ್ ತಿಂಗಳು ಸಂಪೂರ್ಣವಾಗಿ ಮಳೆ ನಿಂತೋಗಿತ್ತು. ಆದರೆ ಈ ಒಂದು ಜುಲೈ 1ನೇ ತಾರೀಕಿನಿಂದ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಆರಂಭ ಆಗಿದೆ. ಅದರಲ್ಲಿ ಶಿರಾಡಿ ಘಾಟ್ನಲ್ಲಿ ವ್ಯಾಪಕವಾಗಿ ಮಳೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಳೆ ಹೆಚ್ಚಾದರೆ ಇಂಥ ಒಂದು ಅವಘಡಗಳು ಮತ್ತಷ್ಟು ಹೆಚ್ಚಾಗ್ತಕ್ಕಂಥ ಆತಂಕ ಸಹಜವಾಗಿ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.